ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಗಾಯ್ಸ್, ಮೊದಲನೇ ಆರ್ಡ್ರು ಪಾಕಶಾಲೆಯಿಂದ ಬಿದ್ದಿರೋದು. ಐಟಮು 5831. ಈಗ ಕೇಳೇ ಬಿಡೋಣ ಯಾವುದು ರೆಡಿ ಅದು. ಇದು ಒಂದೇ ಒಂದು ರವಾ ದೋಸೆ ಇದೆ ಗೈಸು. ಮೇಡಮ್ 5831 ಇಲ್ಲದು ಒಂದೇ ಒಂದು ಐಟಮ್ ಐತೆ. ಏನಿದು ರವಾ ದೋಸೆ ಗೈಸ್. ನೋಡೋಣ ಇರಿ ಯಾವುದು ಆ ರವಾ ದೋಸೆ ಅವ್ರು ಮಾಡ್ತವ್ರೆ. ಡ್ರಾಪ್ ಇಲ್ಲಪ್ಪ ಅಂದರೆ ತಿಂಡ್ಲುಗಿದೆ ಗೈಸ್. 5831 ಅಲ್ಲ ಗೈಸ್. ಮೊದಲನೇ ಆರ್ಡ್ರು ಪಿಕಪ್ ಮಾಡ್ಕೋತಾ ಇದ್ದೀನಿ. ಪಿಕಪ್ ಆಯಿತು. ಬನ್ನಿ ಇವಾಗ. ಮೇಡಮ್ 5831 ರೆಡಿ ಕೊಡಿ. ರೆಡಿ ಆದರೂ ಕೊಡಲಿ, ಏನಾದ್ರು ಕೊಡಲಿ. SLS ಸಿಲ್ವರ್. ಓಕೆ, ಅಪಾರ್ಟ್ಮೆಂಟಿಗೆ ಬಿದ್ದೈತೆ ಗೈಸ್. ಇವಾಗ ಫಸ್ಟ್ ಆರ್ಡ್ರ್ ಡ್ರಾಪ್ ಕೊಟ್ಟೆ. ಇವಾಗ ಪರ್ಸೆಂಟೇಜ್ ಎಷ್ಟಿದೆ ಗೊತ್ತಾ? 45%. 7 ಗಂಟೆಯಿಂದ ಏನು ಮಾಡೋದು. ಮೆಸೇಜ್ ಸೆಂಟ್ರಲ್ಲೂ ಅಷ್ಟೇ ಕೊಟ್ಟವನೆ. ಏನು ಕಂಟಿನ್ಯೂ ಇರಿ ಮೆಸೇಜ್ ಸೆಂಟ್ರ್ ನೋಡ್ಬಿಡೋಣ ಮತ್ತೊಮ್ಮೆ. ನೈಟಲ್ಲಿ ನೋಡಿದ್ನಲ್ಲ ಬ್ರೇಕ್ಫಾಸ್ಟು ಸರ್ಜಸ್ ನೋಡಿ. 45%, 40 ಬರೀ 40% ಇದೆ. ಪೀಕಲ್ಲಿ ಬಂದುಬಿಟ್ಟು 45% ಇರೋದು. ಸಂಜೆನೂ ಅಷ್ಟೇ ಇರೋದು. ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಗೈಸು. ಇಷ್ಟೇ ಅಂತ ಏನು ಹೇಳಲ್ಲ. ಬೇಜಾರಾದರೆ ಮನೆಯಾಗ ಹೋಗಿಬಿಡ್ತೀನಿ ಒಂದೊಂದು ಸರಿ. ಓಂ ನಮಃ ಶಿವಾಯ. ಒಳ್ಳೇದು ಮಾಡಪ್ಪ ಎಲ್ಲರಿಗೂ. ರೀ ಗೈಸ್, ಸಿಗ್ತೀನಿ ಮತ್ತೊಂದು ಆರ್ಡ್ರ್ ಬಿದ್ದರೆ ಗೈಸ್. ಇವಾಗ 2ನೇ ಆರ್ಡ್ರ್ ಉಡುಪಿ ಗಾರ್ಡನ್ ಬಿದ್ದಿರೋದು. ಎಷ್ಟು ದಿವಸ ಆದಮೇಲೆ 2ನೇ ಆರ್ಡ್ರ್ ಬಿದ್ದೈತೆ ಸಂತು. ಏನು ಮಾಡು. ಥ್ಯಾಂಕ್ ಯು 5Kಗೆ ಇದ್ರ ಮಾಡಿದ್ದಕ್ಕೆ, ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಚೆನ್ನ. ಬನ್ನಿ ಗೈದು 3881 ಹೋಗೋಣ. ಎಲ್ಲಿ ಭದ್ರಾಪಲ್ಲೇಟು ಇಲ್ಲೇ ಐತೆ ಲೋಕಲ್ ಆರ್ಡ್ರು. ಬನ್ನಿ ಬೇಗ ಕೊಡೋಣ ಗೈಸು. ಟೈಮಿಂಗ್ಸು ಬಂದುಬಿಟ್ಟು 8:30 ಆಗಿದೆ. ಹ್ಯಾಪಿನೆಸ್ ಧಾಬಾಯಿಂದ ಒಂದು ಆರ್ಡ್ರ್ ಕೊಟ್ಟವನೇ ಗೈಸು. ಅಯ್ಯಪ್ಪ ದೇವ್ರೆ, ಏನು ಚಳಿ ಇದೆ ಗೊತ್ತಾ. ಸಿಕ್ಕಾಪಟ್ಟೆ ಗಾಡಿಯಿಂದ ಕುತ್ಕೊಂಡ್ರೆ ಇಳಿಯೋಕ್ಕಾಗಲ್ಲ. ಏನಿದು ಇಷ್ಟು ಬೇಗ ಹ್ಯಾಪಿನೆಸ್ ಧಾಬಾದಲ್ಲಿ ಆರ್ಡ್ರ್ ಬಿದ್ದುಬಿಟ್ಟಿರೋದು. ಯಾವತ್ತೂ ಬೀಳಲ್ಲ. 7ನೇ ಆರ್ಡ್ರ್ ಬಂದಿರೋದು. ಇದು 3 ಐಟಮ್ ಐತೆ. ಹೋಗ್ಬಿಟ್ಟು ಕೇಳೋಣ ಇರಿ. ಆಮೇಲೆ ಅದು ಇಲ್ಲ ಐಟಮ್ ಇಲ್ಲ ಅಂತ ಅನ್ಕೊಂಡು ಕೂತ್ಕೊಂಡ್ರೆ ಬೇಗ ಏರಿ. ನೋಡೋಣ ಯಾರಿದ್ದಾರಪ್ಪ ಇಲ್ಲಿ. ಅಣ್ಣ 5909 ಆರ್ಡ್ರ್ ಐಟಿ ಅಲ್ಲಿ ಒಳಗಡೆನಾ? ನಮ್ಮ ಅಡುಗೆ ಮನೆಯಿಂದ ನಮ್ಮ ಕೌಂಟಿಗೆ ಸರ್ ಆರ್ಡ್ರ್ ಐಡಿ ಸರ್ 5909 ಐಟಮ್ ಇದೆಯಲ್ಲ ನೋಡಿ. 5909 ಹಾಂ ಓಕೆ. ಇರಿ ಗೈಸ್, ರೆಡಿ ಆಗ್ತಾಯಿದೆ ಅಂತೆ ಗೈಸ್. ಇವಾಗ ಪಿಕಪ್ ಮಾಡಿಕೊಂಡೆ. ಇದ್ಯಾವುದು ಎಲ್ಲಿ ಬಿದ್ದೈತಪ್ಪ ಆರ್ಡ್ರು ಇದು? ಇರೋ ಒಂದು ನಿಮಿಷ ನೋಡೋಣ. ಭಾರತಿ ಸಿಟಿ ಮಾಲು ಯಾವ ಸೈಡ್ ಐತೆ ಗೈಸ್? ಇದು ನನಗೆ ಗೊತ್ತಾಗ್ತಲ್ಲ. ಎಲ್ಲಿ ಚಿಗ್ಗುಬ್ಬೆನಾ? ಚಿಗ್ಗುಬ್ಬೆ ಹತ್ರ ಬಿದ್ದಿರೋದು ಗೈಸ್. ಚಿಗ್ಗುಬ್ಬೆ ಬರಲ್ಲ. ಬರ್ರಿ ಇವಾಗ ಭಾರತಿ ಸಿಟಿ ಬ್ಯಾಕ್ ಸೈಡಲ್ಲಿರೋದು. ಅಣ್ಣ ಬಂಡಿ ಇವನು ಯಾರಿಗೂ ಗಾಡಿ ಇಲ್ಲಿ ಹಾಕಿಬಿಟ್ರೆ ನಾನು ಗಾಡಿ ತೆಗಿಯೋದು ಹೆಂಗೆ? ಯಾರ್ದು ಗಾಡಿ? ಅಣ್ಣ ನಿಮ್ದು ಆ ಗಾಡಿ ಸರ್. ಹಲೋ, ಯಾವೊಂದು ಇದು ಗಾಡಿ? ನನ್ನ ಮಕ್ಕಳದು ಕರೆಕ್ಟಾಗಿ ಹೊಚ್ಚಲ್ಲ. ಹಾಕಿಬಿಡೋಣ ಇಲ್ಲಿ. ಏನು ಮಾಡ್ತೀರಾ ಮತ್ತೆ? ಹಿಂಗೆ ಗಾಡಿ ಬೇರೆಯವ್ರು ತಕ್ಕೊಳ್ಳೋದು ಹೆಂಗೆ? ಏನು ಮಾಡ್ತೀರಾ? ಇರಿ ಸಿಗ್ತೀನಿ ಇವಾಗ ಅಲ್ಲಿ ಹೋಗ್ಬಿಟ್ಟು ಗೈಸ್. ಇವಾಗ ಅದು ಹೆಣ್ಣೂರು ರೋಡಲ್ಲಿರೋ ಅಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಕೊಟ್ಟೆ. ಆ ರಿಟರ್ನ್ ಅಮೌಂಟ್ ಎಲ್ಲ ಕೊಟ್ಟ 30 ಸೆಕೆಂಡಲ್ಲಿ. ಇವಾಗ ಮತ್ತೆ ಇಲ್ಲಿಂದ ಒಂದು ಬರ್ಗರ್ ಕಿಂಗಿಂದ ಮತ್ತೊಂದು ಕೆಂಪಾಪುರ ಕೊಟ್ಟವನು ಇಲ್ಲಿಂದ ಗೈಸ್. 1.5 ಆರ್ಡ್ರ್ ಕೊಂಟಿಗೆ ಮತ್ತೆ ಆವಾಗಲೇ 99 ರೂಪಾಯಿ ಪ್ಲಸ್ 30 ರೂಪಾಯಿ ರಿಟರ್ನ್ ಅಮೌಂಟ್ ಇತ್ತು ಎಲ್ಲ ಕೊಟ್ಟ. ಇವಾಗ ಬರೀ 60 ರೂಪಾಯಿ ಆರ್ಡ್ರ್ ಕೊಟ್ಟವನು. ಯಾಕಂದರೆ ಸರ್ಜ್ ಕಮ್ಮಿ ಇದೆಯಲ್ಲ ಇವಾಗ, 25% ಇದೆ. ಬರೀ 50 ಚಿಲ್ಲರೆ ಕೊಟ್ಟವನೇ. ಕೊಡಲಿ ಪರವಾಗಿಲ್ಲ. 1.5 ಆರ್ಡ್ರ್ ಕೌಂಟಿಂಗ್ ಆದರೂ ಆಗುತ್ತಲ್ಲ. ಮತ್ತೆ ರಿಟರ್ನ್ ಆರ್ಡ್ರ್ ಕೊಟ್ಟವನೇ, ಪರವಾಗಿಲ್ಲ. ಈ ಥರ ಕೊಟ್ಟರೆ ಬೇಜಾರಾಗಲ್ಲ ನೋಡಿ ಗೈಸ್. ಇರಿ ಸಿಗ್ತೀನಿ ಮತ್ತೆ ಬರ್ಗರ್ ಕಿಂಗ್ ಹತ್ರ ಹೋದ್ಮೇಲೆ ಗೈಸ್. ಪಿಕಪ್ ಹತ್ರ ಬಂದಿದ್ದೀನಿ. ಐಟಮ್ ಎಲ್ಲಿ ಕೊಡ್ತಾರೋ ಗೊತ್ತಿಲ್ಲಪ್ಪ. ಏನು ಪರವಾಗಿಲ್ಲ. ಏನು ಸಖತ್ ದೊಡ್ಡದಿದೆಯಲ್ಲ ಇದು. ಹೆಣ್ಣೂರ ಹತ್ರ ಪರವಾಗಿಲ್ಲ. ಎಲ್ಲಿ ಪಿಕಪ್ಪು ಇಲ್ಲ ಅಂತಲೇ ಗೊತ್ತಾಗಿಲ್ಲ ಗೈಸ್. ನಂಗಂತೂ ಫಸ್ಟ್ ಟೈಮ್ ಬಂದಿದ್ದೀನಿ ಈ ಬರ್ಗರ್ ಕಿಂಗ್ಗೆ. ಮೇಡಮ್ ಯಾವ ಸೈಡು? ಆ ಕಡೆಯಿಂದ ಬರಬೇಕಾ? ಆ ಕಡೆಯಿಂದ ಬರಬೇಕಂತ ಗೈಸ್. ಪಕ್ಕದ ರೋಡಲ್ಲಿ ಈ ಸೈಡಲ್ಲಿ ಏನು ಒಂದೊಂದು ಇದರಲ್ಲಿ ನಮ್ಮ ಏರಿಯಾಗಳೆಲ್ಲ ಪರವಾಗಿಲ್ಲಪ್ಪ. ರೆಸ್ಟೋರೆಂಟ್ ಒಳಗಡೆ ಹೋಗ್ತೀವಿ ಡೈರೆಕ್ಟು ಅಲ್ಲೇ ಕೊಟ್ಬಿಡ್ತಾರೆ. ಒಂದೊಂದು ಬರ್ಗರ್ ಕಿಂಗ್ ಅಲ್ಲಿ ಹೋಗಿ ಮತ್ತೊಂದು KFC ಅಲ್ಲೂ ಹಾಗೆ ಇರೋದು. ಅಲ್ಲಿ ಆ ಸೈಡ್ ಹೋಗಿ ಈ ಸೈಡ್ ಅಂತ ಹೇಳ್ತಾರೆ. ಯಪ್ಪ ದೇವ್ರೆ, ಚಳಿ ಗೈಸ್. ಟೈಮಿಂಗ್ಸು 9:20 ಆಗಕ್ಕೆ ಬಂತು. ಆದ್ರೂ ಚಳಿ ಸಿಕ್ಕಾಬಿಟ್ಟೈತೆ.
ಇದು ಬಿಗ್ ಬ್ರುಸಿ. ಏನು ಪಬ್ ಅನ್ಸುತ್ತೆ ನನ್ನ ಪ್ರಕಾರ. ಏನು ಹಳೆಯ ಕಾಲದ ಥರ ಮಾಡೋರು ನೋಡ್ರಿ. ಇರೋದೆಲ್ಲ ಕೆಬ್ಬಂದು ಒಳಗಡೆ ಮಾತ್ರ ಸಖತ್ತೈತೆ ಗೈಸ್. ನಾನು ಸರಿ ಹೋಗಿದ್ದೆ ಆದರೆ ಒಳಗಡೆ ಹೋಗಿದ್ದೆ ಅಂದರೆ ಆ ಸೈಡ್ ಪಿಕಪ್ಗೆ ಹೋಗಿದ್ದೆ. ಈ ರೆಸ್ಟೋರೆಂಟಲ್ಲಿ ಪಬ್ ಇರೋದು ಸಿಕ್ಕಾಪಟ್ಟೆ ದೊಡ್ಡದೈತೆ ಅದು. ಎಲ್ಲಪ್ಪ ಇಲ್ಲೇನಾ? ಕೊಡಿ ಮೇಡಮ್ 4930 4930 ರೆಡಿ ಇದೆ. ಅಲ್ಲಿ ಕೆಳಗಡೆ ಇರೋದು ನೋಡಿ, ಒಂದೇ ಚಿಕ್ಕ ಐಟಮ್ ಇರೋದು ಅದೇನಾ? 4930 ಇದು ಇಲ್ಲೇ ನೋಡಿ, ಒಂದೇ ಒಂದು ಐಟಮು. ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಶೋಭಾ HRC ಅಪಾರ್ಟ್ಮೆಂಟು ನಮ್ಮ ಕೆಂಪಾಪುರ. ಒಂದೇ ರೋಡ್ ಹಿಡಿದ್ರೆ 6.8 ಕಿಲೋಮೀಟ್ರ್ ಇದೆ ಗೈಸ್. 6.8 ಕಿಲೋಮೀಟ್ರ್ ಹೋಗೋಣ ಬೇಗ ಗೈಸ್. ಟೈಮಿಂಗ್ಸ್ ಇವಾಗ 10:30 ಗಂಟೆಗಿದೆ. ಸ್ಟಾರ್ಬಕ್ಸ್ ಹತ್ರ ಬಂದಿದ್ದೀನಿ. ಆರ್ಡ್ರ್ ಬಿದ್ದೈತೆ ಅಂತ ಬಂದಿದ್ದೀನಿ, ಸುಮ್ಮನೆ ಅಂತೂ ಬಂದಿಲ್ಲ. ದಾರಿ ತಪ್ಪಿ ಅಂತೂ ಬಂದಿಲ್ಲ ಗೈಸ್. ಆರ್ಡ್ರ್ ಬಿದ್ದೈತೆ ಅಂತ ಬಂದುಬಿಟ್ಟಿದ್ದೀನಿ. ಕೋಲ್ಡ್ ಕಾಫಿ ಒಂದೇ ಒಂದು ಪುಷ್ ಮಾಡಬೇಕಾ? 1822 ಆರ್ಡ್ರ್ ಇಡಿ. ಫುಡ್ಡು ರೆಡಿ ಇದೆ ಮೇಡಮ್. 1822 ಮೇಡಮ್. ಕೋಲ್ಡ್ ಕಾಫಿ ಇದೆಯಲ್ಲ? 1822 ಕೋಲ್ಡ್ ಕಾಫಿ ಅಲ್ಲ? ಏನಾ ನೋಡಿ. ಓಕೆ, ಪಿಕಪ್ ಆಯಿತು ಗೈದು. ಶೋಭಾ ವೆಂಡ್ರಫಾಲ್ ಎಲ್ಲಿದು? ಓಹ್, ಅಮೃತಹಳ್ಳಿ ಡ್ರಾಪು. ಏನು ರೀ ಕನ್ನಡದವ್ರು ಹೋಗ್ಬಿಟ್ಟು ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಹೆಂಗೆ ಮತ್ತೆ? ಯೂಟ್ಯೂಬ್ ಏನು ಊಟ ಮಾಡಿದ್ರಿ? ಪೂರ್ತಿ ಏನು ಉಪವಾಸನ? ಹಾಂ ಗೈಸ್, ಅಭಿ ಟೈಮ್ ಆಗಿದೆ 12 ಗಂಟೆ 15 ನಿಮಿಷ. ಒಂದು ಆರ್ಡ್ರ್ ಕೊಟ್ಟಿಲ್ಲ ಗೈಸ್. ಆಲ್ಮೋಸ್ಟು ಜಕ್ಕೂರು ಮಾರ್ಕೆಟಿಂದ ಕಾಳಿ ರೋಡ್ ಬಂದುಬಿಟ್ಟು ಮೇಘನಾ ಫುಡ್ಸ್ ಹತ್ರ ಬಂದಿದ್ದೀನಿ ಗೈಸ್. ಇವಾಗ ಆಲ್ಮೋಸ್ಟು ಟಾರ್ಗೆಟ್ ಬಂದುಬಿಟ್ಟು 700 ರೂಪಾಯಿ ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ. 700 ರೂಪಾಯಿ ಅಂದ್ಕೊಳ್ಳಿ ಅಷ್ಟೇ. ಚಿಲ್ಲರೆ ಅನ್ನೋಕ್ಕೇನು 10 ರೂಪಾಯಿ ಆಗಿದೆ ಅಷ್ಟೇ. ಮತ್ತು ಒಂದು 14-15 ಆರ್ಡ್ರ್ ಹೊಡೆದಿದ್ದೀನಿ ಗೈಸು. ಏನು ಗೈಸ್, ಮೇಘನಾ ಫುಡ್ಸ್ ಹತ್ರ ಇಷ್ಟೊಂದು ಜನಸಾಗರ. ಮೇಘನಾ ಎಲ್ಲೂ ಎಷ್ಟೊಂದು ಮಣಿಸ್ ದಮ್ ಬಿರಿಯಾನಿ ಹತ್ರ ಒಂದು 7-8 ಗಾಡಿಗಳು. ಅಬ್ಬಾ ಇಲ್ಲಿ ನಿಂತ್ಕೊಂಡ್ರೆ ಆರ್ಡ್ರ್ ಕೊಡ್ತಾನೆಲ್ಲೋ ಗೊತ್ತಿಲ್ಲ. ಸುಮ್ಮನೆ ಇಲ್ಲಿಂದ ಪಾರ್ ಆಗಿದ್ದು ಬೆಸ್ಟು. ಓಹೋ, ಆಟೋನ ಸ್ಲೋ ಬಾರ ನಾವು. ಎಲ್ಲಿ ಯಾವ ಸೈಡ್ ಹೋಗೋಣ ಅಂತ ಅಣ್ಣ? ಫಾರ್ಚೂರಣ್ಣ ಸ್ವಲ್ಪ ಚೂರು ಜಾಗ ಆದ್ರೂ ಬಿಡ್ರು. ಹಾಗೆ ಬಂದುಬಿಡ್ತಾನೆ ಆಣೆ. ಈ ಕಡೆ ಹುಡುಗರು ನಿಂತ್ಕೊಂಡ್ಬಿಟ್ಟವ್ರೆ. ಏನು ಗೈಸ್, ಆರ್ಡ್ರ್ ಕೊಡ್ತಾ ಇದ್ದಾನೆ ಇಲ್ವಾ? 12 ಗಂಟೆ ಮೇಲೆ ಆಯಿತು, ಇನ್ನೂ ಒಂದು ಆರ್ಡ್ರ್ ಬಿದ್ದಿಲ್ಲ. ಆಲ್ಮೋಸ್ಟ್ ನನಗೆ ಬಿದ್ದಿರೋದೇ 11:30 ಗಂಟೆ. ಅದಾದಮೇಲೆ ಒಂದು ಬಿದ್ದಿಲ್ಲ. ನೋಡೋಣ ಗೈಸ್, ಸಿಗ್ತೀನಿ ಮತ್ತೆ ನಿಮ್ಗೆ ಆಮೇಲೆ. ಗೈಸ್, ಇವಾಗ ಯಲಹಂಕದಲ್ಲಿ ಇದ್ದೀನಿ. ಜಾಕೆಟ್ ಎಲ್ಲ ತೆಗೆದುಬಿಟ್ಟಿದ್ದೀನಿ ಆಲ್ಮೋಸ್ಟ್. ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತೈತೆ ಇವಾಗಂದ್ರೂ. ಇವಾಗ ಮಲ್ಟಿ ಆರ್ಡ್ರ್ ಕೊಟ್ಟವನೆ ಕ್ಯಾಲಿಫೋರ್ನಿಯಾಯಿಂದ 2. ಎಲ್ಲಪ್ಪ ಇದು ಕ್ಯಾಲಿಫೋರ್ನಿಯಾ ಎಲ್ಲೈತೆ ಗೈಸ್? ವೇರ್ ಆರ್ ಯು ಕ್ಯಾಲಿಫೋರ್ನಿಯಾ? ಇನ್ನೂ ಮುಂದೆ ಲೆಫ್ಟು. 2 ಆರ್ಡ್ರ್ ಕೊಟ್ಟೋಣ. ಆವಾಗಲೇ 2 ಆರ್ಡ್ರ್ ಕೊಟ್ಟಿದ್ದ. ಒಂದು ಬಿಲ್ಜಿಂಗ್ ಬಿಟ್ಸ್ದು, ಮತ್ತೊಂದು ಇದ್ರದ್ದೊಂದು ಯಾವುದಪ್ಪ ಅಂದರೆ ಆರ್ಡ್ರ್ ಇಡಿ ಗೋಲಿ ಸೋಡೋದು. ಇವಾಗ ಮತ್ತೆ ಇದಕ್ಕೆ ಬಂದಿದ್ದೀನಿ, ಕ್ಯಾಲಿಫೋರ್ನಿಯಾ. ಯಾವುದೋ ಬರಾಟೆನಾ ಯಾವನಿಗೆ ಗೊತ್ತು. ಎಲ್ಲಿದ್ದಾರೋ ಇವರು ಎಲ್ಲವರು. ಅಣ್ಣ ಆರ್ಡ್ರ್ ಕೊಡಿ ಬಾಯ್. ಅಣ್ಣ 1930 ಇನ್ನೊಂದು ಆರ್ಡ್ರ್ ಇದೆ. 4298 ಓಕೆ, ಥ್ಯಾಂಕ್ ಯು. ಎಲ್ಲೆಲ್ಲಿ ಡ್ರಾಪ್ ಐತೆ ಅಂದರೆ ಮತ್ತೆ ಇದಕ್ಕೆ ಹೋಗ್ಬೇಕು. ಆವಾಗಲೇ ಒಂದು ಬಿಲ್ಡಿಂಗಲ್ಲಿ ಕೊಟ್ಟಿದ್ದೀನಿ ಗೈಸ್. ಮತ್ತೆ ಅದೇ ಬಿಲ್ಡಿಂಗ್ ಹೋಗ್ಬಿಟ್ಟು ಇದಕ್ಕೆ ಜಾಕೆಟ್ ಇದರಲ್ಲೇ ಇಟ್ಬಿಟ್ಟೆ ಗೈಸ್. ಅಷ್ಟೊಂದು ಸೆಕೆ ಹೊಡಿತೈತೆ. ಮತ್ತು ಇನ್ನೆಲ್ಲಿ ಇಡೋದು? ಬ್ಯಾಗಲ್ಲಿ ಇಡಬೇಕಲ್ಲ ಅಲ್ವಾ ಗೈಸ್? ಸಿಗ್ತೀನಿ ಮತ್ತೆ ಗೈಸ್. ಇವಾಗ ಮತ್ತೆ ಮಲ್ಟಿ ಆರ್ಡ್ರ್ ಕೊಟ್ಟವನೆ ಸಹಕಾರ ನಗರಿಂದ. ಪರವಾಗಿಲ್ಲ, ಮಲ್ಟಿ ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾನೆ. ಅಲ್ಲಿಂದನೂ ಟೋಟಲ್ 3ನೇ ಸರಿ ಮಲ್ಟಿ ಆರ್ಡ್ರ್ ಹೊಡಿತಾ ಇರೋದು ಮಧ್ಯಾಹ್ನ ಪೀಕ್ ಟೈಮ್ಸಲ್ಲಿ. ಗಾಡಿ ಪಾರ್ಕಿಂಗ್ ಎಲ್ಲಿ ಹಾಕೋದಪ್ಪ ನಾವು? ಇಲ್ಲಿ ಹಾಕ್ಬಿಡೋಣ ರೀ. ಎಷ್ಟರಲ್ಲೇ ಜಾತ್ರೆ ಎಷ್ಟರಲ್ಲಿ ಮಾಡ್ಬೇಕು ಅಷ್ಟೆಲ್ಲ ಮಾಡಬೇಕು. ಏನತ್ರ ಗೈಸ್? ಇರಿ ಟಕೋಬೆಲ್ಲು ಇನ್ನೊಂದು ಯಾವುದು ಹಿರಿಯ ನಿಮಿಷ ನೋಡೋಣ ಯಾವುದಂತ ಗೊತ್ತಿಲ್ಲ. F&B ಕೇಕ್ಸು. ಯಪ್ಪ, ಭಾರತೀಯ ಸಿಟಿ ಕಡೆ ಆ ಸೈಡ್ ಹಾಕ್ಬಿಟ್ಟಾನೆ ಗೈಸ್. ಇನ್ನು ಸರ್ 3026 ಸರ್ ಆಲ್ರೆಡಿ. ಏನು ಇಷ್ಟೊಂದು ಆರ್ಡ್ರ್ಗಳು ಬಂದುಬಿಟ್ಟವೆ. 3026 ಯಪ್ಪ, ಯಾವಾಗ ಕೊಡ್ತಾರೆ ಯಾರಿಗೆ ಗೊತ್ತು ಗೈಸ್? ಸಿಗ್ತೀನಿ ಗೈಸ್. ಇವಾಗ ಟೈಮ್ ಬಂದುಬಿಟ್ಟು 3-8 ಗಂಟೆ ಇದೆ. ಇವಾಗ 3 ಸ್ಟಾರ್ ಬಿರಿಯಾನಿ ಹತ್ರ ಇದ್ದೀನಿ. ಜಾಕೆಟೆಲ್ಲ ತೆಗೆದುಬಿಟ್ಟಿದ್ದೀನಿ. ನಾರ್ಮಲ್ ಶರ್ಟ್ ಮೇಲೆ ಇದ್ದೀನಿ. ಹೊಟ್ಟೆ ನೋಡು ಗೈಸ್ ಹೆಂಗೆ ಬಂದುಬಿಟ್ಟೈತೆ. ನನ್ನ ಮಗಂದು ಓದು ತಿಂದು ಕೆಲಸ ಇಲ್ಲ, ಬಗಸಿಲ್ಲ. ಸರಿಯಾಗಿ ಕೆಲಸ ಮಾಡಿದ್ರೆ ತಾನೇ ಇದನ್ನಾಗೋದು. ಏನೈತೆ? ಚಿಕನ್ ಕಬಾಬ್ ವಿತ್
ಬೋನ್ ಅಂತೆ 8854 ಅಣ್ಣ 8854 ಕಡೆ 8854 ಹಾಂ ಒಂದೇ ಒಂದು ಐಟಮು ಬರ್ರಿ ಗೈಸು ಯಲಹಂಕ ನ್ಯೂಟನ್ಗೆ ಹೋಗೋಣ ಇವಾಗ ಇಲ್ಲಿಂದ. ಗೈಸ್ ಇವಾಗ ಟೈಮಿಂಗ್ಸ್ ಬಂದುಬಿಟ್ಟು 5 ಗಂಟೆ ಆಗಕ್ಕೆ ಬಂದಿದೆ ಆಲ್ಮೋಸ್ಟು. ಎಷ್ಟಪ್ಪ ಆಗಿದೆ ಅಂದರೆ ಇರಿ ತೋರಿಸ್ತೀನಿ. 4:50 ಗಂಟೆಗೆ 15 ನಿಮಿಷ ಮುಂಚೆ ಲಾಗಿನ್ ಆಗ್ಬೋದಲ್ಲ, ಅದಕ್ಕೆ 40% ಸರ್ಜ್ ಇದೆ. ಫಸ್ಟ್ ಟಾರ್ಗೆಟ್ ಮುಗಿದೋಗೈತೆ, ಇನ್ನು ಬೇಕಾಗಿರೋ ಸೆಕೆಂಡ್ ಟಾರ್ಗೆಟ್ಗೆ, ಅದಕ್ಕೆ ಮತ್ತೆ ಬೇಗ ಲಾಗಿನ್ ಆಗಿದ್ದೀನಿ. ಬೇಗ ಟಾರ್ಗೆಟ್ ಮುಗಿಸೋಣ ಅಂತ ಅಂದ್ಕೊಂಡು. ಆಲ್ಮೋಸ್ಟು ಎಷ್ಟು ಅವರ್ ಡ್ಯೂಟಿ ಆಗಿದೆ ಅಂದರೆ ಇವಾಗ ಸದ್ಯಕ್ಕೆ 9 ಅವರ್ ಕರೆಕ್ಟಾಗಿದೆ. ಒಂದು 1100 ಚಿಲ್ಲರೆ ಅರ್ನಿಂಗ್ಸ್ ಆಗಿರೋದು ಅಷ್ಟೇ. ನೋಡೋಣ ಇವಾಗ ಎಲ್ಲೆಲ್ಲಿ ಹೆಂಗೆ ಆರ್ಡ್ರ್ ಕೊಡ್ತಾನೆ. ಇನ್ನು ಸೆಕೆಂಡ್ ಟಾರ್ಗೆಟ್ ಹೊಡಿಬೇಕಲ್ಲ. ಮಧ್ಯಾಹ್ನ ಏನೋ ಒಂದು 3 ಸರಿ ಮಲ್ಟಿ ಆರ್ಡ್ರ್ ಕೊಟ್ಟ. ಎಷ್ಟು ಸರಿ ಕೊಟ್ಟ ನೋಡೋಣ ಇರಿಗೈದು. 3 ಸರಿ ಬ್ಯಾಕ್ ಟು ಬ್ಯಾಕ್ ಕೊಟ್ಟ 12:40 ಆಲ್ಮೋಸ್ಟು. ಅದಾದಮೇಲೆ ಎಲ್ಲೂ ಕೊಟ್ಟಲಿಲ್ಲ. ಬನ್ನಿ ಇವಾಗ ಎಲ್ಲಿ ಆರ್ಡ್ರ್ ಬಿದ್ದ ಮೇಲೆ ಸಿಗುವ. ಗೈದು ಇವಾಗ ಪ್ರೆಸ್ಟೀಜ್ ಜಿಂದಾಲ್ ಹತ್ರ ಇದ್ದೀನಿ. ಒಂದು ಗಂಗಮ್ಮ ಸರ್ಕಲಿಂದ ಯಾವುದೋ ಬಿಹಾರಿ ಯಾವುದೋ ಒಂದು ಆರ್ಡ್ರ್ ಬಿದ್ದಿತ್ತು, ಸಮೋಸ ಅದು. ಇವಾಗ ಇಲ್ಲಿ ಡ್ರಾಪ್ ಕೊಟ್ಟೆ. ಇನ್ನೂ ರಿಟರ್ನ್ 26 ರೂಪಾಯಿ ಐತೆ ಗೈದು. ಬನ್ನಿ ಇನ್ನೂ ಒಂದು 10 ಆರ್ಡ್ರ್ ಬೇಕು. ಆಲ್ಮೋಸ್ಟ್ 2 ಆರ್ಡ್ರ್ ಇದ್ದೀನಿ. ಇವಾಗ ಇಲ್ಲಿಂದ ರಿಟರ್ನ್ ಬರೀ 26 ರೂಪಾಯಿ ಕೊಟ್ಟವನೆ. 1 ಆರ್ಡ್ರ್ ಕೌಂಟಿಂಗು. ಏನು ಬಿಲ್ಡಿಂಗ್ಗಳಿದೆ ನೋಡಿರಿ, ಮೇಲ್ಗೆ ನೋಡೋಕ್ಕಾಗಲ್ಲ, ಹೆಲ್ಮೆಟ್ ಬೇರೆ ಹಾಕಿದ್ದೀನಲ್ಲ ಅದಕ್ಕೆ. ದೇವ್ರಿ ಏನು ದೊಡ್ಡ ಹಂಪ್ಸ್ಗಳು ಇವು. ಮೇನ್ ರೋಡಲ್ಲಿ ಗೌರ್ಮೆಂಟ್ನವ್ರು ಅಷ್ಟು ದೊಡ್ಡ ರೋಡ್ಗಳು ಮಾಡಲ್ಲ. ಇಂಥ ಅಪಾರ್ಟ್ಮೆಂಟ್ಗಳು ಒಂದೊಂದು ಅಪಾರ್ಟ್ಮೆಂಟ್ ಎಷ್ಟು ದೊಡ್ಡ ಹಂಪ್ಸ್ಗಳು ಮಾಡಿರ್ತಾರಂದರೆ ತಲೆನೇ ಕೆಟ್ಟೋಗುತ್ತೆ ಗೈಸ್. ಬನ್ನಿ ಇವಾಗ ಇಲ್ಲಿಂದ ನಮ್ಮ ಏರಿಯಾಕ್ಕೆ ಹೋಗೋಣ ಗಾಯ್ಸ್. ಬನ್ನಿ ಜನರೇ ಬನ್ನಿ. ಗಾಯ್ದು ಆಲ್ಮೋಸ್ಟ್ 6:17 ಆಯಿತು. 6:17 ಅಂತೀನಿ, 6:18 ಆಯ್ತು ಗೈದು. ಇವಾಗ HMT ಹತ್ರ ಬಂದಿದ್ದೀನಿ. HMT ಗ್ರೌಂಡ್ ಎಲ್ಲ ದಾಟ್ಕೊಂಡು ಬಂದೆ. ಆಲ್ಮೋಸ್ಟ್ 1 ಆರ್ಡ್ರ್ ಕೊಡಲಿಲ್ಲ ಗಾಯ್. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಆ ಸೈಡ್ ಹೋದಾಗ ಯಾವತ್ತು ಆರ್ಡ್ರ್ ಬಿದ್ದಿತ್ತು ಬಿಡಿ, 1-2 ಸರಿ ಬಿದ್ದಿತ್ತು ಅದಷ್ಟೇ. ಏನು ವೆದರ್ ಕಾಣ್ತೈತೆ ಗೊತ್ತಾ, ವೀಡಿಯೋದಲ್ಲಿ ಹೆಂಗೆ ಕಾಣ್ತೈತೆ ಗೊತ್ತಿಲ್ಲ. ರಿಯಲಾಗಿ ಮಾತ್ರ ಇವತ್ತು ಸಖತ್ತಾಗೈತೆ ವೆದರ್. ಸಂಜೆ ಚಳಿನೂ ಹೊಡ್ಯೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟೈತೆ ಆಲ್ಮೋಸ್ಟು. ಚಳಿ ಸಣ್ಣಂಗೆ. ಆದರೆ ಜಾಕೆಟ್ ಎಲ್ಲ ಹಾಕೊಂಡು ಬಂದುಬಿಟ್ಟಿದ್ದೀನಿ ಗೈಸು. ನೋಡೋಣ. ಗಾಡಿಯಲ್ಲಂತೂ ಇನ್ನೂ ಫುಲ್ ಟ್ಯಾಂಕ್ ಪೆಟ್ರೋಲ್ ಐತೆ. ನಿನ್ನೆ ಹಾಕ್ಸಿದ್ದೆ, ನಿನ್ನೆ ಸಂಬಳ ಆಗಿತ್ತಲ್ಲ, ನಿನ್ನೆ ಹಾಕ್ಕೊಂಡಿದ್ದೆ ಫುಲ್ ಟ್ಯಾಂಕು. ಅರ್ಧಂಬರ್ಧ ಕೆಲಸ ಮಾಡಿದ್ದೆ. ಆದರೆ ಬನ್ನಿ ಇವಾಗ ಸಿಗ್ತೀನಿ ಮತ್ತೆ ಆಮೇಲೆ. ಗೈಸ್ ಇವಾಗ ಟೈಮಿಂಗ್ಸ್ ಆಲ್ಮೋಸ್ಟ್ 11 ಗಂಟೆ ಆಗಿದೆ. ಆಲ್ಮೋಸ್ಟ್ ಡ್ಯೂಟಿ ಆಫ್ ಮಾಡಿದ್ದೆ. ಚೂರು ಕೆಲಸ ಇತ್ತು, ನಮ್ಮ ಬರ್ದವ್ರು ಆ್ಯನಿವರ್ಸರಿ ಇತ್ತು ಅಂತ ಕಾರಣ ಡ್ಯೂಟಿ ಆಫ್ ಮಾಡ್ಕೊಂಡು ಬಂದುಬಿಟ್ಟಿದೆ. 1341 ರೂಪಾಯಿ ಅರ್ನಿಂಗ್ಸ್ ಆಗಿರೋದು ಆಲ್ಮೋಸ್ಟ್. ಅದು ಡ್ಯೂಟಿ ಅಂದರೆ ಕಸ್ಟಮರ್ ಲೊಕೇಶನ್ ಹತ್ರನೇ ನಮ್ಮ ಬ್ರದರ್ ಮನೆ ಇತ್ತಲ್ಲ, ಅದಕ್ಕೆ ನಮ್ಮ ಹುಡುಗರೆಲ್ಲ ಮಾಡ್ಕೊಂಡವ್ರೆ ಗೈಸು. ಬೇಜಾರು ಮಾಡ್ಕೊಬೇಡಿ. ಇವಾಗ ಅರ್ನಿಂಗ್ಸ್ ಇಷ್ಟೇ ಆಗಿರೋದು. ಇನ್ಸರ್ಟ್ ಅದು ಏನು ಬರಲ್ಲ ಗೈಸ್. ಇವತ್ತಿನ ಅರ್ನಿಂಗ್ಸ್ ಇಷ್ಟೇ. ಆಲ್ಮೋಸ್ಟು ಎಷ್ಟು ಆರ್ಡರ್ ಇದೆ ಅಂದರೆ ಇಲ್ಲೇ ತೋರಿಸ್ತೀನಿ ನೋಡಿ. 29 ಆರ್ಡರ್. ಇನ್ನೂ 6 ಆರ್ಡರ್ ಇದ್ದರೆ 500 ರೂಪಾಯಿ ಇನ್ಸರ್ಟ್ ಬರ್ತಿತ್ತು. ಆಲ್ಮೋಸ್ಟು 235 ರೂಪಾಯಿ ಇನ್ಸರ್ಟು. ಟೋಟಲ್ಸ್ ಬಂದುಬಿಟ್ಟು 1310. ಇದು ಗೈಸ್ ಪ್ಲಸ್ ಮಾಡಿಬಿಡ್ತೀನಿ. 1341 ಪ್ಲಸ್ ಗೈಸ್. ಸಾರಿ ಗೈಸ್, ಇನ್ಸರ್ಟ್ ಏನು ಬರಲ್ಲ, ಯಾಕಂದರೆ ಡ್ಯೂಟಿ ಆಫ್ ಮಾಡಿಬಿಟ್ಟಿದೆ. ಅದು ವೀಡಿಯೋ ಎಂಡ್ ಮಾಡಿರಲಿಲ್ಲ, ಅವ್ರ ಮನೆಗೆ ಹೋಗಿದ್ನಲ್ಲ, ಆ ಕಾರಣಕ್ಕಾಗಿ ಬರೀ 1341 29 ಆರ್ಡರ್ ಹೊಡಿದ್ದೀನಿ. ಇಷ್ಟ ಗೈಸ್ ಹೇಳ್ತಾರೆ. ನೀವು ಎಷ್ಟು ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.